ರಮ್ಯಾ ವಿಜಯಲಕ್ಷ್ಮಿಯ ಬಳಿಕ ಕಾಂಗ್ರೆಸ್ ಶಾಸಕಿಗೆ ಈಗ ಅಶ್ಲೀಲ ಕಾಮೆಂಟ್ನ ಕಿರಿಕಿರಿ ಶುರುವಾಗಿದೆ. ಮೂಡಿಗೆರೆ ಶಾಸಕಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮೆಸೇಜ್ಗಳು ಬಂದಿದ್ದಾವೆ. ಈ ಹಿಂದೆ ನಾವು ಗಮನಿಸಿದ್ವಿ, ನಟಿ ರಮ್ಯಾ ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ಗಳನ್ನು ಕಿಡಿಗೇಡಿಗಳು ಹಾಕ್ತಾ ಇದ್ರು. ಈ ಸಂಬಂಧ ಸೈಬರ್ ಪೊಲೀಸರು ಕೆಲವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಶಾಸಕಿಗೆ ಅಂತಹ ಒಂದು ಕಿರಿಕಿರಿ. ಇನ್ಸ್ಟಾಗ್ರಾಮ್ ಫೋಟೋನಲ್ಲಿ ಪೋಸ್ಟ್ ಮಾಡಿದ್ದಂತಹ ನಯನಾ ಮೋಟಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಅಶ್ಲೀಲ ಕಾಮೆಂಟ್ ಹಾಕಿದ್ದಾರೆ ಅನ್ನೋದರ ಮಾಹಿತಿ ಇದು. ಬಟ್ಟೆ, ವೈಯಕ್ತಿಕ ವಿಚಾರದ ಬಗ್ಗೆ ಕೆಟ್ಟ ಕೆಟ್ಟ ಪದಗಳಿಂದ ಕಾಮೆಂಟ್ ಮಾಡಿದ್ದಾರಂತೆ. ಅಶ್ಲೀಲ ಕಾಮೆಂಟ್ಗೆ ನಯನಾ ಮೋಟಮ್ಮ ಬೇಸರ ಹೊರಹಾಕಿದ್ದಾರೆ. ಮಹಿಳಾ ವಿರೋಧಿ ಮನೋಭಾವವನ್ನು ನಾವು ವಿರೋಧಿಸ್ತೇವೆ. ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೆ ಕೆಲಸ ಮಾಡದ ರಾಜಕಾರಣಿ ಅಂತ ಹೇಳ್ತಾರೆ. ಡಿಪಿ ಇಲ್ಲದ ಪ್ರೊಫೈಲ್ ಇಟ್ಕೊಂಡು ಕಾಮೆಂಟ್ ಮಾಡ್ತಾರೆ. ಒಂದು ದಿನ ನಾನವರನ್ನ ಎದುರಿಸ್ತೇನೆ ಅಂತ ನಯನಾ ಮೋಟಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಪೋಸ್ಟ್ ಮಾಡಿದ್ರು ನಯನಾ ಮೋಟಮ್ಮ. ಆ ಪೋಸ್ಟ್ಗೆ ಅಶ್ಲೀಲವಾಗಿ ಕಾಮೆಂಟ್ಗಳು ಬಂದಿದೆ. ಬಟ್ಟೆ, ಇದರ ಜೊತೆಗೆ ವೈಯಕ್ತಿಕ ವಿಚಾರ ಎಲ್ಲದರ ಬಗ್ಗೆಯೂ ಕೂಡ ಕೆಟ್ಟ ಕೆಟ್ಟ ಪದಗಳಿಂದ ಕಾಮೆಂಟ್ ಮಾಡಿದ್ದಾರಂತೆ. ಈ ಅಶ್ಲೀಲ ಕಾಮೆಂಟ್ನ ಕುರಿತಾಗಿ ನಯನಾ ಮೋಟಮ್ಮ ಬೇಸರ ಹೊರಹಾಕಿದ್ದಾರೆ. ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೆ ಕೆಲಸ ಮಾಡದ ರಾಜಕಾರಣಿ ಅಂತ ಕಾಮೆಂಟ್ ಮಾಡ್ತಾರೆ. ಡಿಪಿ ಇಲ್ಲದ ಪ್ರೊಫೈಲ್ ಅನ್ನ ಇಟ್ಕೊಂಡು ಈ ರೀತಿ ಕಾಮೆಂಟ್ ಮಾಡ್ತಿದ್ದಾರೆ. ಮೂಡಿಗೆರೆ ಶಾಸಕಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಅಶ್ಲೀಲ ಮೆಸೇಜ್ಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.